ನಾನು ಅಮ್ಮನಿಂದ ಶುರು ಮಾಡೋಣ. ನನಗೆ ಭಯ ಆಗ್ತಿದೆ ಏನೆಲ್ಲ ಮಾತಾಡ್ತಾರೋ ಅಂತ. ಬರ್ಬೇಕು. ಆಮೇಲೆ ನಮ್ಮ ರವಿ ಸರ್ ಪಿಕ್ಚರ್ ಇದ್ದೀರಾ, ಚಿಕ್ಕ ಯಜಮಾನ್ರು. ಹೌದು, ಪಂಚಾಯತಿ ಕಟ್ಟೆಲಿ ಹೆಂಗೆ ಕೂತ್ಕೋತಾರೆ ನೋಡಿದ್ರಲ್ಲ. ನೋಡಿದ್ದೀನಿ ಸರ್. ಸೊ ಆ ಥರ ನೀವು ಕೂತ್ಕೋಬೇಕು ಅಂತ ನನ್ನ ಆಸೆ, ಅದು ನಾನು ನೋಡಬೇಕು ಅಂತ ಆಸೆ. ಸೊ ಕೂತ್ಕೊಳ್ಳಿ. ಫುಲ್ ಇದಾಗ ಕೂತ್ಕೊಬಿಡ್ಲ. ಅದ್ರ ಜೊತೆ ಇದು ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಫಸ್ಟ್ ಕಂಪ್ಲೇಂಟ್ ಹೇಳಿ ಕೃಷ್ಣ ಮೇಲೆ. ಫಸ್ಟ್ ಏನು ಹೇಳೋದು ಅಂದರೆ ಇವ್ರನ್ನ ಪ್ರೀತಿ ಮಾಡಿದಾಗ ಹೇಳ್ದೇ ಇರೋದು ಒಂದು ಫಸ್ಟ್. ಪ್ರೀತಿ ಮಾಡಿದಾಗ ನಿಮಗೆ ಹೇಳ್ದೇ ಇರೋದು. ಹೇಳ್ದೇ ಇರೋದು. ಓಕೆ, ಕೃಷ್ಣ ಕೇಳೋಣ. ಕೃಷ್ಣ ಯಾಕೆ ಹೇಳಿಲ್ಲಪ್ಪ ಸರ್? ಅದೇನೋ ಗಾದೆನೇ ಇದೆಯಲ್ಲ ಸರ್, ಕೆಲವೊಂದು ವಿಷಯನ ತಂದೆ ತಾಯಿಗೂ ಹೇಳ್ಕೊಳಕ್ಕಾಗಲ್ಲ, ಅದನ್ನ ಮಾತ್ರ ಫ್ರೆಂಡ್ಸಲ್ಲಿ ಮಾತ್ರ ಹೇಳ್ಕೊಳಕ್ಕಾಗುತ್ತೆ. ಈ ವಿಷಯನ ತಂದೆ ತಾಯಿಗೆ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕಾಗಲಿಲ್ಲ. ಎಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಗಂಡು ಮಕ್ಕಳು ಎಂಥದ್ದೇ ವಿಷಯ ಇರಲಿ ಅಮ್ಮನ ಹತ್ರ ಹೇಳ್ಕೊತಾರೆ. ನೀವು ಹೇಳ್ಕೊಂಡಿಲ್ವಲ್ಲ, ಯಾಕೆ ಬೈಕೆ? ಇಲ್ಲ ಹೇಳಿದ್ದೀನಿ, ಕನ್ಫರ್ಮ್ ಆದ್ಮೇಲೆ ಹೇಳಿದ್ದೀನಿ ಸರ್ ಅಷ್ಟೇ. ಕನ್ಫರ್ಮ್ ಆಗದಿರ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅವಾಗ. ಅಥವಾ ಈ ಅಮ್ಮಂದಿರದು ಇನ್ನೊಂದು ಶುರು ಮಾಡ್ತಾರೆ, ನಾನು 9 ತಿಂಗಳು ಎತ್ತು, ನಾನು ಯಾರ್ಯಾರನ್ನ ಹಿಂಗಿರ್ಬೇಕು, ನನ್ನ ಮಗಳಿಗೆ ಹಿಂಗಿರ್ಬೇಕು, ಸಂಪತ್ತಿ ಇದ್ದಂಗಿರ್ಬೇಕು, ಮಹಾರಾಮ ಇದ್ದಂಗಿರ್ಬೇಕು, ನೀ ಅವನ ಹತ್ರನೋ ಹೋಗಿ ಬಂದಿದೆಯಲ್ಲ, ಯಾವನ್ನ ನೋಡ್ಕೊಂಡಿದ್ಯಲ್ಲ, ನಾನು ಹಿಂಗೆ ಆ ಮದುವೆ ನೋಡಲಿ, ನಾನು ಹಿಂಗೆ ಆ ಮದುವೆ ಮಾಡಲಿ, ಎಲ್ಲ ಎಮೋಷನ್ ಬ್ಲ್ಯಾಕ್ ಮೇಲ್ ಮಾಡ್ಬಿಡ್ತಾರೆ. ಇಲ್ಲ ಸರ್, ನನಗೆ ಆ ಸಿಚುವೇಶನ್ ಬರಲೇ ಇಲ್ಲ. ನಮ್ಮ ತಾಯಿ ಎಲ್ಲದಕ್ಕೂ ನನಗೆ ಫ್ರೀಡಮ್ ಕೊಟ್ಟಿದ್ರು. ನಾನು ಏನೇ ತಪ್ಪು ಮಾಡಲಿ ಅಥವಾ ಒಳ್ಳೇದು ಮಾಡಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು. ಯಾವ ಕಾರಣಕ್ಕೆ ಅದು ಮುಚ್ಚಿಟ್ಟಿದ್ರಿ ಅಮ್ಮನಿಂದ? ಅದು ಧೈರ್ಯ ಬರಲಿಲ್ಲ ಸರ್. ಧೈರ್ಯ ಬರಲಿಲ್ಲ ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ. ಓಕೆ, ಕ್ಲಾರಿಫಿಕೇಶನ್ ಸಿಕ್ತು. ಶಶಿ, ಮೊದಲನೇ ಕಂಪ್ಲೇಂಟ್. ಫಸ್ಟು ಕಂಜೂಸು ಸರ್. ಜಾಸ್ತಿ ಬಿಚ್ಚಲ್ಲ? ಹೌದಾ? ಬಿಚ್ತಾರೆ. ಒಳ್ಳೆ ಬ್ರ್ಯಾಂಡೇ ತಗೋಬೇಕು, ಬಟ್ಟೆ ಆಗಲಿ ಒಡವೆ ಆಗಲಿ. ವರ್ಷಕ್ಕೆ ಒಂದೇ ಕೊಡ್ಸಿದ್ರೆ ಹೆಂಗೆ ಸರ್? ಒಂದು ಫಂಕ್ಷನ್ಗೆ ಹೋಗಿ ಬರ್ತೀವಿ, ಮತ್ತೆ ನೆಕ್ಸ್ಟ್ ಫಂಕ್ಷನ್ಗೂ ಅದೇ ಡ್ರೆಸ್ ಹಾಕು, ಅದೇ ಒಡವೆ ಹಾಕು ಅಂದರೆ ಎಲ್ಲ ಆಗುತ್ತೆ. ಮೊದಲನೇದು ಓಕೆ, ಎರಡೇ ಚೆನ್ನಾಗಿಲ್ಲ. ಓಕೆ, ಈಗ ಕಂಪ್ಲೇಂಟ್ ಏನು? ಕಂಜೂಸು ಅಂತ. ಓಕೆ, ಒಳ್ಳೆ ಬ್ರ್ಯಾಂಡೆಡ್ ತಗೋ, ಅದು ಗುಡ್. ಆದರೆ ವರ್ಷಕ್ಕೊಂದು ಕೊಡ್ಸೋದು ನಾನು ಒಪ್ಪಲ್ಲ. ಈಗ ನಾನು ಅದಕ್ಕೆ ಅಲ್ಲಿಗೆ ಬರ್ತೀನಿ. ಹೇಳಿ ಕೃಷ್ಣ, ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಸರ್. ನೀವು ಅವ್ರನ್ನ ನೋಡ್ರೆ ನಂಬ್ತೀರಾ ಸರ್? ವರ್ಷಕ್ಕೆ ಒಂದು ತೊಗೊಂಡಿದ್ದಾರೆ ನೋಡಿ ಸರ್. ಇಲ್ಲ ಸುಳ್ಳು ಆಗ್ಬಿಡ್ತಾರೆ. ಕ್ಲಾರಿಫಿಕೇಶನ್ಗೆ ಬಂದು ಅಲ್ಲಿಗೆ ಸರ್, ಅದು ಸಿಚುವೇಶನ್ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ. ಸಿಚುವೇಶನ್ ತಕ್ಕನಂಗೆ ನಾವು ಹೋಗ್ಬೇಕು. ಆ ಸಿಚುವೇಶನಲ್ಲಿ ನೀವು ಕಂಜೂಸ್ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ದುಡ್ಡಿತ್ತು, ಖರ್ಚು ಮಾಡ್ತಾ ಇದ್ದು. ದುಡ್ಡು ಇಲ್ಲ ಅಂದಾಗ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೋಬೇಕು. ಅಂದರೆ ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಅದು ಮಾಡಲಿಲ್ಲ ಅಂದ್ರೆ ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಅಲ್ವಾ ಸರ್? ಆ ಒಂದು ಕಾರಣ ಕಂಜೂಸ್ತಾನ.